ನಮಸ್ಕಾರ NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಮಕ್ಕಳ ಬೇಸಿಗೆ ಶಿಬಿರ ವರದಾನವಾಗಿದೆ. ಡಾಕ್ಟರ್ ಮಾದೇಶ್ ಗುರೂಜಿ. ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನಕ್ಕೆ ಮಕ್ಕಳ ಬೇಸಿಗೆ ಶಿಬಿರಗಳು ವರದಾನವಾಗಿವೆ ಎಂದು ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧ್ಯಕ್ಷರಾದ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೆಡಗಹಳ್ಳಿಯಲ್ಲಿ ಪಂಚಭೂತೇಶ್ವರ ಮಠದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಭಾರತ ಸೇವಾದಳದ ಸಂಯುಕ್ತಾಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದ 30 ದಿನಗಳ ವಸತಿ ಸಹಿತ ಉಚಿತ ಮಕ್ಕಳ ಬೇಸಿಗೆ ಶಿಬಿರವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಸ್ಕೂಲಲ್ಲಿ ಬರೋರು ಬೇರೆ ಬೇರೆ ಮನೆಯಲ್ಲೇ ಬರೋ ಮಕ್ಕಳು ಅಲ್ವಾ? ಸ್ಕೂಲಲ್ಲಿ ಫ್ರೆಂಡ್ಸ್ಗಳು ಆಯ್ತಾರಲ್ಲ, ಅವ್ರು ಒಂದೇ ಮನೆಯವ್ರು ಬರ್ತಾರ ಸ್ಕೂಲ್ಗೆ, ಅಲ್ಲೇನ್ ಫ್ರೆಂಡ್ ಆಯ್ತೀರಿ. ಹಂಗೆ ಇದು ಅಷ್ಟೇ, ಇದು ಶಿಬಿರ ಎಲ್ಲಾರು ಕರ್ಕೊಂಬಂದು ಇಲ್ಲಿ ಕೂರ್ಸವ್ರೆ. ಬೇರೆ ಬೇರೆ ಕಡೆ 40 ಮಕ್ಳು ಇವತ್ತಿದ್ರೆ ನಾಳೆ ಇನ್ನೊಂದು 20 ಮಕ್ಳು ಇರ್ತಾರೆ ಅಂತ ಹೇಳ್ತಾರೆ. ನಿಮ್ಗೆಲ್ರಿಗೂ ಅವರು ಈ ಟ್ರಸ್ಟ್ ಇಂದ, ಈ ಸ್ವಾಮಿ ಮಠದಿಂದ ನಿಮ್ಮನ್ನೆಲ್ಲ ಉಪಚಾರ ಮಾಡಿ, ಯಾಕೆಂದ್ರೆ ಮತ್ತೆ ಯಾವುದೇ ತರ ಆಸೆ ಇಟ್ಕೊಂಡು ನೀವು ತಂದೆ ತಾಯಿ ಕರ್ಸಿಲ್ಲ. ಅವ್ರಿಗೆ ಏನೋ ಒಂದು ಈ ಮಠದಿಂದ ಮಕ್ಕಳಿಗೆ ಯಾವ್ದಾದ್ರು ಒಂದು ರೀತಿ ವಿದ್ಯಾರ್ಥಿ ಮಾಸ್ಟರ್ ಬಂದವರು ಇರ್ಬೋದು, ಚಂದ್ರಣ್ಣ ಇಲ್ಲೇ ಇರ್ತಾರೆ, ಅವರು ಮಾಸ್ಟರ್ ಆಗಿರ್ಬೋದು, ನೀಲ್ಕಂಠಣ್ಣ ಇಲ್ಲಿ ಬಂದ್ರೆ ಅವರು ಸ್ವಲ್ಪ ತಿಳುವಳಿಕೆ ಹೇಳ್ತಾರೆ. ಇಂಥ ತುಂಬಾ ಜನ ಅವರೇ. ನೀವು ಆಟ ಆಡೋ ಮನ್ಸಲ್ಲಿ ಕುತ್ಕೋಬೇಡಿ. ಬೆಳಿಗ್ಗೆ ಹೊತ್ತು ಆಟ ಆಡಕ್ ಬಿಡ್ತಾರೆ, ಸಂಜೆ ಹೊತ್ತು ಬಿಟ್ಟೇ ಬಿಡ್ತಾರೆ. ಇದು ಮುಗಿದ ತಕ್ಷಣ ನೀವು ಅವ್ರು ಹೇಳೋದನ್ನ ಕೇಳ್ತಿರ್ತಾನೆ. ಕೇಳಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋ ಸಾಧ್ಯ ಅಲ್ವಪ್ಪ. ಎಲ್ಲ 7th 8th ಇದ್ದೀರಿ. ಯಾರೋ ಒಬ್ಬ ಇವರಲ್ಲಿ ಪ್ರತಿಭೆ ಅನ್ನೋದು ಒಬ್ರಿಗೊಂದೊಂದು ಇರ್ತದೆ. ಒಬ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಇರ್ತದೆ, ಒಬ್ರಿಗೆ ಬೇರೆ ಸಂಗೀತದಲ್ಲೂ ಯಾವ್ದ್ರಲ್ಲಿ ಐತೆ ಅನ್ನೋದನ್ನ ನೀವು ಇಲ್ಲಿ ಗುರುತಿಸಿ, ಅಟ್ಲೀಸ್ಟ್ ಅವ್ರ ಸ್ಕೂಲ್ಗಳಿಗೂ ಇಲ್ಲಿ ಮಾಸ್ಟರ್ ಮುಖಾಂತರ ತಲುಪಿಸಿ ಅದರಲ್ಲಿ ಮುಂದುವರ್ಸೋಕೆ ಅನುಕೂಲ ಮಾಡಿಕೊಟ್ರೆ ಭಗವಂತ ಅವ್ರು ಒಳ್ಳೇದು ಮಾಡ್ತಾರೆ. ಯಾಕೆಂದ್ರೆ ಇವತ್ತು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಹೋಗ್ತಿದ್ರೆ ತುಂಬಾ ಕಾರ್ಯಕ್ರಮಗಳು ಆಗಲೇ ಅಪ್ಲೋಡ್ ಆಗ್ತಾ ಇದೆ. ಸೊ ಹುಡುಗಿ ವಯಸ್ಸು ಎಷ್ಟು ಅಂತಾರೆ, ಒಂದು 6 ವರ್ಷ 6 ವರ್ಷ ಇರ್ಬೇಕಿರ್ಬೇಕು. 6 ವರ್ಷದಲ್ಲೇ ಹುಡುಗಿ ಮೆಂಟಾಲಿಟಿ ಹಿಂದಿ ಸ್ಪಷ್ಟವಾಗಿ ಮಾತಾಡ್ತದೆ. ಯಾರು ಕನ್ನಡದವರು ಅಂತ ಹೇಳಿ ಸಾಧ್ಯ ಇಲ್ಲ, ಅಷ್ಟು ಸ್ಪಷ್ಟ. ಅವಳಿಗೆ ಕನ್ನಡ ಜೊತೆಗೆ ಹಿಂದಿ ಕಲ್ಸವ್ರೆ. ಅದನ್ನ ಮಾಡೋ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗೋರೆ. ಅವ್ರ ಸಂಗೀತ ಇದೆ ಕನ್ಫರ್ಮ್ ಮಾಡ್ತಾರೆ. ಅವ್ರು ತಗೊಂಡು ಎಲ್ಲ ಕಡೆಗೂ ಹೋಗ್ತಾವ್ರೆ. ಹಂಗಾಗಿ ಅಚೀವ್ ಆಯ್ತಾ ಇದೆ. ನಮ್ಮಲ್ಲಿನ ಪ್ರತಿಭೆಯನ್ನು ಕುಂಠಿತ ಮಾಡಿದಾಗ ಖಂಡಿತವಾಗ್ಲೂ ಹೋಗ್ತದೆ. ಚಂದ್ರಣ್ಣ ಹೇಳಿದ್ರು, ರವಿಯವರು ಸ್ಪೋರ್ಟ್ಸ್ ಕೋಚ್ ಬಂದ್ಬಿಟ್ಟು ನಮ್ಮ ಅಪ್ಪ ನನ್ನ ಆಡಕ್ ಬಿಟ್ಟಿಲ್ಲ. ಈ ಬಡಿ ಓದ್ತೇನೋ ನನ್ನ ತತ್ವ ಇದು ಸತ್ಯ. ನನ್ನ ಕೈ ಆಯ್ತಾ 50 ರೂಪಾಯಿ ತೆಗಿಯಾಕೆ ಒಡೆಯೋರು ನಮ್ಗೆ ಏನ್ ಮಾಡೋಣ? ಕ್ರಿಕೆಟ್ ಬ್ಯಾಟ್ ತಂದಿಟ್ಟಿದ್ರೆ ಸುಟ್ಟಾಕೋರು. ನಾನು ಯೂನಿವರ್ಸಿಟಿ ಸೆಲೆಕ್ಟ್ ಆದ್ರೂ ಆಡಕ್ ಬಿಟ್ಟಿಲ್ಲ. ಸೊ ಆ ನೋವು ಬೇರೆ ಮಕ್ಕಳಿಗೆ ಆಗ್ಬಾರ್ದು. ಇವತ್ತು ನನ್ಗೇನೋ ಶಕ್ತಿ ಇದೆ. ಒಂದು ಯಾರು ಹೋಗ್ತೀನಿ ನ್ಯಾಷನಲ್ಸ್ ಈಗ ಬ್ಯಾಸ್ಕೆಟ್ ಬಾಲ್ ಪ್ರತಿ ಟೂರ್ನಮೆಂಟ್ ಕೊಡೋಣ ಕೊಟ್ಟಿರ್ತೀವಿ. ಅವ್ರು ಸ್ಟೇಟ್ ಅಲ್ಲಿ ಒಂದು ದೇಶದೊಳಗಡೆ 10,000 ಕೊಡ್ತೀವಿ, ಹೊರಗಡೆ ಅವ್ರಿಗೆ ಸ್ವಲ್ಪ ಅವನು ಅದ್ರೊಳಗಡೆ ಅಚೀವ್ ಮಾಡ್ತಾ ಇದ್ದ ಒಂದು ಖುಷಿ. ನಮ್ಮ ತಾಲೂಕಿನ ಹೆಸರಲ್ಲಿ ತಗೊಂಡು ಹೋಯ್ತವನೆ ಅಂತ. ಇನ್ನೇನೋ ಒಂದು ಹುಡುಗಿ ಬ್ಯಾಸ್ಕೆಟ್ ಬಾಲ್ ಆಡ್ತಾರೆ, ರಚಿ ಕೊಡೋದಿರ್ಬೋದು, ಎಲ್ಲ ತುಂಬಾ ಮಕ್ಕಳುಗಳು ಆಡ್ತಾರೆ. ಆ ಟೈಮಲ್ಲಿ ಸಹಾಯ ಮಾಡೋರು ಬೇಕಷ್ಟೇ. ಅವ್ರಿಗೊಂದು ಟ್ರ್ಯಾಕ್ ಸಿಕ್ಕಿದ್ರೆ ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಸಿಗೋವರೆಗೂ ಒಬ್ರು ಯಾರು 5 ರೂಪಾಯಿ 10 ರೂಪಾಯಿ ಕೊಟ್ಟೋದು ಆಗ್ಬಾರ್ದೆ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಶಿಬಿರ ನಡೀತಾ ಇದೆ. ಇಲ್ಲಿ ಏನಾಗೈತೆ, ನಾನು ಮಾತಾಡ್ತೀನಿ, ಇಲ್ಲಿ ಆಗಲೇ ನಮ್ಮ ಈ ಮಠಕ್ಕೆ ಒಂದು ಜಾತಿ ಮಠ ಕಟ್ಟಕ್ಕೆ ಹೋಯ್ತಾರೆ. ಇಲ್ಲಿ ನಾನು ಗೌಡ್ರಿದ್ದೀನಿ, ಗುರುಗಳು ಬ್ರಾಹ್ಮಣರವ್ರೆ, ಮಂಜಣ್ಣ ಪ್ರವಾಸ್ ಅವ್ರೆ, ತುಂಬಾ ಜನ ಜಾತಿಯವರು ಇಲ್ಲಿ ನೀಲ್ಕಂಠಣ್ಣ ತೋಟಗಳ ಸಮಾಜದವ್ರವ್ರೆ, ತುಂಬಾ ಜನ ಜಾತಿ ಅನ್ನೋದು ಬಣ್ಣ ಎಲ್ಲಿ ಬೆಳೀತದೆ ಅದು ಒಳ್ಳೇದಲ್ಲ. ಯಾಕೆಂದ್ರೆ ಯಾರೂ ಜಾತಿ ಕೇಳ್ಕೊಂಡು ಹುಟ್ಟಿರೋದಿಲ್ಲ. ನಾನು ನನ್ನ ಮನೇಲಿ ನೀವು ಯಾರು ಬೇಕಾದ್ರೂ ಕಳಿಸಿ, ಪ್ರತಿ ಜಾತಿಯವರು SC ST ಇಂದ ಹಿಡಿದು ಪ್ರತಿಯೊಬ್ಬರು ನನ್ನ ಜೊತೆನೇ ಊಟ ಮಾಡಿಸೋದು. ನನ್ನ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡೋದು. ಯಾಕಂದ್ರೆ ನಾನು ಮಾರಾಯಣ ಶಾಸ್ತ್ರ ಓದ್ತಾರೆ ನಾವು ತಿತ್ಕೊಂಡ್ಬಿಟ್ಟೆ ಅದನ್ನೆಲ್ಲ. ಅವೆಲ್ಲ ಒಳ್ಳೆ ನಡವಳಿಕೆ ಅಲ್ಲ. ಒಂದ್ ತಟ್ಟೆಲಿ ಊಟ ಮಾಡಿದೀವಿ ಅಲ್ಲಿ. ಇಲ್ಲಿ ಬಂದ್ರೆ ಜಾತಿ ಮಾಡ್ಬಾರ್ದು, ಅದನ್ನ ಓದಿಸ್ಕೊಳ್ತಾ ಇದ್ದೀವಿ. ಆ ಬಣ್ಣನ ತೆಗಿಬೇಕು ಈ ಮಠದಿಂದ. ಚಂದ್ರಣ್ಣ ಅಂತ ನೀಲ್ಕಂಠಣ್ಣ ಅಂತವ್ರು. ಯಾಕೆಂದ್ರೆ ಇದು ಬರೀ ಇಲ್ಲಿ ದೇವಸ್ಥಾನ ಇರೋದು, ಈಶ್ವರ ದೇವಸ್ಥಾನ ಇದ್ದಾರೆ, ಮಠ ಒಂದು ಇದೆ. ಅದು ಗಡಿ ಬೇರೆ ಗುರುಗಳು ಬಂದಿಲ್ಲ. ಅದು ಬಿಟ್ರೆ ಇದು 3ನೇ ಮಠ ಯಾವ್ದು ಇಲ್ಲ. ನಮ್ಮ ಗುರುಗಳು ಗೋಪಾಲ್ ಕೃಷ್ಣ ಅವ್ರ ಮನೆಗೆಲ್ಲ ಮಾಡ್ಕೊತಾ ಇರೋದು. ಎಲ್ಲೋ ಒಂದ್ ಕಡೆ ಪೂಜೆ ಮಾಡಿದಾಗ ನಾವುಗಳು ಹೋಗಿ ಕೈ ಮುಗಿದಾಗ ನಮ್ಗೆ ಭಗವಂತ ಕೃಪೆ ಸಿಕ್ಕಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಯಾಕೆಂದ್ರೆ ನಾನೀಗ ಮೊನ್ನೆ ಒಂದು ಹೋಮ ಸುಟ್ರು. ಅದು ಅವ್ರ ಮನೆಗೆ ಸುಟ್ಕೊಳ್ಳೋದಿಲ್ಲ, ಮನೆಗೆ ಸುಟ್ಕೊಂಡ್ಬಂದಿದ್ರು. ಚೆನ್ನಾಗಿತ್ತು ಅವ್ರ ಮನೆ ಹೋಮ ಕೊಟ್ಟು ನೋಡಿದ್ದೀನಿ. ನಾನು ಒಂದ್ಸರಿ ಹೋಗಿದ್ದೆ. ಅವ್ರು ಸುಟ್ಟಿದ್ದು ಹೋಮ. ನಾನು ಆಕ್ಚುಲಿ ಆ ಟೈಮ್ ಬಾಲಿಗೆ ಹೋಗ್ತಾ ಇದ್ದೆ. ನಮ್ಮ
ಪ್ರೋಗ್ರಾಮ್ ಗಾಡಿ ಬಂದಾಗ ಆ ಹೋಮ ಪೂರ್ತಿ ನೀರ ತುಪ್ಪ ಕೊಡಿಸ್ಬೇಕು ಅಂತ ಪ್ರತಿ ಪೂಜೆಗೆ 5 ಸಾವಿರ ಇಸ್ಕೊಂಡಿದ್ದಿದ್ದ ಮೊದಲು ನನ್ನ ಹತ್ರ. ಬಟ್ ಅದೇನೋ ಅವ್ರು ಕೇಳಿದಾಗ ನಾನೇನಿಲ್ಲ ಅದನ್ನ ಹೊರಗಡೆ ಹೋಗ್ತಿದ್ದೀನಿ ಅಂತ ಇಷ್ಟ ತಗೊಂಡು ಹೋಮ ಮಾಡಿದ್ರು ನಾನು ಅವತ್ತು ಬರಕ್ ಆಗದೆ ಇದ್ರು ನಾನು ಹೋಮ ಪ್ರಸಾದ ಪ್ರತಿಯೊಂದು ಮನೆಗೆ ಬಂತು ಇದು ಆ ಹೋಮದಲ್ಲಿ ಸುಟ್ಟಂತ ವಿಭೂತಿ ಸಮೇತ ಬಂತು ಪೂಜೆ ಸಹ. ಅದು ಖುಷಿ ಆಯ್ತದೆ. ಯಾಕೆಂದ್ರೆ ಅವ್ರು ಮಾಡಿರೋ ಹೋಮ ಇಡೀ ನಮ್ಮ ತಾಲೂಕಿನ ಮತ್ತೆ ನಮ್ಮ ಈ ಭಾಗದ ಜನಕ್ಕೆ ಒಳ್ಳೆದಾಗಿ ಮಾಡಿದಂತ ಹೋಮ ಅದು ಯಾವ ಹೋಮಗಳು? ರುದ್ರ ಹೋಮ ಅಂತ ಹೇಳಿ. ಯಾಕೆಂದ್ರೆ ಅದು ಸುಮ್ಮನೆ ಮಾಡಕ್ಕಾಗಲ್ಲ. ಒಂದು ದಿವಸದಲ್ಲ, ದಿನಗಟ್ಲೆ KG ಗಟ್ಲೆ ತುಪ್ಪ ಅದಕ್ಕೆ ಹಾಕಿರೋದು. 1 ಲೀಟರ್ ತುಪ್ಪ ಹಾಕಿಲ್ಲ. ನಾನು ಅದನ್ನ ನನ್ನ ಕಣ್ಣಿಂದ ಕಳಿಸ್ಬಿಟ್ಟು ನನಗೆ ಕೊಡ್ತು. ಅಷ್ಟು ದಿವಸ ಅವ್ರು ಬೆಂಕಿ ಮುಂದೆ ಕುತ್ಕೊಂಡು ಮಾಡಬೇಕಾದ್ರೆ ತಾಳ್ಮೆ ಭಗವಂತ ಅವ್ರು ಕೊಟ್ಟವ್ರೆ. ನಮಗೋಸ್ಕರ ಮಾಡಿರೋದು ಅವ್ರು ಸ್ವಂತ ಮಾಡೋದಿಲ್ಲ, ಅವ್ರು ತೋಟದಲ್ಲಿ ಮಾಡ್ತಿರೋದು ಅಂತ ಹೇಳಿದೆ. ಇದನ್ನೆಲ್ಲ ಸ್ವಲ್ಪ ತಿಳ್ಕೊಬೇಕು. ಇಲ್ಲಿರೋದು ನಾವುಗಳು 4 ಜನಕ್ಕೆ ಹೇಳ್ಬೇಕು. ಯಾಕೆಂದ್ರೆ ಈಶ್ವರ ದೇವಸ್ಥಾನ ಮಾಡ್ಬೇಕಾದ್ರು ಬೇಕಾದ್ರೆ ದುಡ್ಡು ಮಾಡ್ತಾರೆ ಅಂತ ಮಾತಾಡಿದ್ರು ಬೈದಿದ್ದೀನಿ ನಾನು. ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಆಧ್ಯಾತ್ಮಿಕ ಚಿಂತಕರು ಮುರುಗನಹಳ್ಳಿಯವರಾದಂಥ ವೇದಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಕಾರ್ಯಕ್ರಮವನ್ನು ಕುರಿತು ತಮ್ಮ ಇನ್ನೊಂದುಗಳನ್ನು ನುಡಿಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಗಂಗಾಧರೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಗೆ ನಮಸ್ಕರಿಸ್ತಾರೆ. ಶಿವಕುಮಾರಿ ಸ್ವಾಮಿಗಳು ನನ್ನ ಅತ್ಯಂತ ಗೌರವಪೂರ್ವಕ ನಮಸ್ಕಾರ ಮಾಡಿಸ್ತೇನೆ. ಮಕ್ಕಳೇ, ಇಂತಹ ಕಾರ್ಯಕ್ರಮಗಳು ಸಿಗೋದು ತುಂಬ ವಿರಳ. ಅದು ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಿಬಿರಗಳು ಈ ರೀತಿ ಉಚಿತವಾಗಿ ಎಲ್ಲ ತರಹದ ಸಮರ್ಪಕವಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಪೂರ್ತಿ ಪಾಲ್ಗೊಂಡಿದ್ರೆ, ಸಂಪೂರ್ಣವಾಗಿ ಶಿಬಿರದ ಪ್ರಯೋಜನವನ್ನು ತಗೊಂಡ್ರೆ ಈ ಶಿಬಿರದಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಖಂಡಿತ ಆಗುತ್ತೆ. ನಾನು ನೋಡಿದೆ ಶಿಬಿರದಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳು ಪ್ರತಿಯೊಂದು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದೇ. ಯಾರು ಸುಮ್ಮನೆ ಮನೇಲಿ ಕೂತಿರೋ ಬದಲು ಅಲ್ಲಿ ಹೋಗ್ತೀನಿ ಅಂತ ಟೈಮ್ ಪಾಸಿಗೆ ಬರ್ತೀನಿ ಅಂತ ಯೋಚನೆ ಮಾಡಬೇಡಿ. ಪ್ರತಿಯೊಂದು ಪೂರ್ಣವಾಗಿ ಕಲಿಯಿರಿ. ಸಂಸ್ಕಾರ ನೀಡುವಂತಹ ಕಾರ್ಯಕ್ರಮ. ಸಂಸ್ಕಾರ ಅಂದ್ರೆ ಏನು ಅಂದ್ರೆ, ಇಷ್ಟು ದಿವಸ ನೀವು ಹೇಗಿದ್ರಿ, ಈ ಶಿಬಿರದ ನಂತರ ನೀವು ಹೇಗಾಗ್ತೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನ ಸಂಸ್ಕಾರ ಅಂತ, ಸಂಸ್ಕರಿಸೋದು ಅಂತ ಹೇಳ್ತೀವಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಜೀವನದ ತಿರುವು ಸಿಗೋ ಕಾರ್ಯಕ್ರಮ ಆಗಿ, ಇದರಿಂದ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಉಪಯೋಗ ಪಡ್ಕೊಳ್ಳೋದಾಗಿ ಅಂತ ಕಾರ್ಯಕ್ರಮ ಆಯೋಜಿಸುತ್ತ ಎಲ್ಲರಿಗೂ ನನ್ನ ಶುಭವನ್ನು ಕೋರ್ತಾನೆ. ಒಂದು ಹಸಿರು ಹುಳವನ್ನ ತಂದು ಅದ್ರೊಳಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಡುತ್ತೆ ಕಡ್ಜ. ಪ್ಯಾಕ್ ಮಾಡಿದ್ಮೇಲೆ ಅದು ಏನ್ ಮಾಡುತ್ತೆ ಅಂತಂದ್ರೆ, ಅದ್ರೊಳಗಡೆ ಹಸಿರು ಹುಳ ಇರುತ್ತೆ, ಪ್ಯಾಕ್ ಮಾಡಿಬಿಡುತ್ತೆ. ಪ್ಯಾಕ್ ಮಾಡಿದ್ಮೇಲೆ ಬರುತ್ತೆ, ದಿನ ಬಂದು ಮತ್ತೆ ಸುತ್ತ ಬಂದು ಸುತ್ತಿ 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 ಗುಯ್ ಅಂತ ಸುತ್ತುತ್ತೆ, ಮತ್ತೊಂದಷ್ಟು ಹೋಗುತ್ತೆ, ಮತ್ತೆ ಬರುತ್ತೆ, ಸುತ್ತುತ್ತೆ, ಗುಯ್ ಅಂತ ಸುತ್ತುತ್ತೆ, ಹೋಗುತ್ತೆ. ಆ ಗುಯ್ ಅಂತ ಸುತ್ತತಕ್ಕಂಥ ಆ ಸೌಂಡನ್ನ, ಆ ಶಬ್ದವನ್ನ ಒಳಗಿರ್ತಕ್ಕಂಥ ಹಸಿರು ಹುಳ ಗ್ರಹಿಸಿ 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 ಅದು ಗುಯ್ ಅಂತ ಗ್ರಹಿಸಿ ಗ್ರಹಿಸಿ ಅದು ಸಹಿತ ಹಸಿರು ಹುಳ ಏನಾಗುತ್ತೆ, ಕಡ್ಜವಾಗಿ ಮಾರ್ಪಾಡಾಗುತ್ತೆ. ಅಂದ್ರೆ ಅದನ್ನ ಕೇಳ್ತಾ 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 ಆ ಹಸಿರು ಹುಳು ಸಹಿತ ಕಡ್ಜವಾಗಿ ಮಾರ್ಪಡುತ್ತೆ ಅಂತಕ್ಕಂಥದ್ದು. ಆಗ ಇದು ಹೇಳ್ತಕ್ಕಂಥ ಔಚಿತ್ಯ ಏನಿತ್ತಪ್ಪ ಅಂತಂದ್ರೆ, ನೀವು ಏನಾಗಬೇಕು ಅಂತಿದ್ದೀರೋ ಆಗಬೇಕಾದ್ರೆ ಅದನ್ನ ಗುರಿ ಇಟ್ಕೊಂಡು ನೀವು ಪ್ರತಿನಿತ್ಯವಾಗಿ ಆ ಗುರಿ ಎಡೆಗೆ ನಿಮ್ಮ ಅಭ್ಯಾಸಗಳು ಹೋದಾಗ ನೀವು ಗುರಿ ಬಿಡ್ತಕ್ಕಂಥದ್ದು ನಿಜವಾಗ್ಲೂ ಸಾರ್ಥಕ ಆಗ್ತದೆ, ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ತಿಳಿಸ್ತಾ, ನೀವೆಲ್ಲರೂ ಒಂದೊಂದು ಗುರಿಗಳನ್ನ ಏನಾಗ್ತೀವಿ ಅಂತಕ್ಕಂಥ ಒಂದು ಗುರಿಗಳನ್ನ ಇಟ್ಕೊಳ್ಬೇಕು. ಯಾವಾಗ್ಲೂ ಆ ಗುರಿ ಇಟ್ಕೊಂಡು ಅದರೆಡೆಗೆ ನಮ್ಮ ಪ್ರಯತ್ನಗಳು ನಡೆದಾಗ ಆ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಅಂತ ಒಂದು ಗುರಿಗಳನ್ನ
ನಮ್ಮ ಗುರಿ ಆಗಿರ್ಬೇಕು ಹೇಳಿ. ನಮ್ಮ ಗುರಿ ನೀನೇನಾಗ್ತೀನಿ ಅಂತ ಏನಾಗ್ತೀಯಪ್ಪ ನೀನು ಮುಂದೆ? ನಾನು ಅನ್ಕೊಂಡಿದ್ದೇನು ಅಂತಂದ್ರೆ ಈ ಮಿಲಿಟರಿ ಬರುತ್ತೆ ಅಂತಕ್ಕಂಥ ಪದ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸತ್ಯವಾಗ್ಲೂ ನೀನು ಹೇಳ್ತಾ ಇದೀನಿ, ವೆರಿ ಗುಡ್, ಒಳ್ಳೆ ಪದವನ್ನ ಒಳ್ಳೆ ಆಯ್ಕೆಯನ್ನ ಆಯ್ಕೊಂಡಿದೀಯ ಅಂತಕ್ಕಂಥದ್ದು. ಇಂಜಿನಿಯರ್ ಆಗ್ತೀನಿ ಅಂತಕ್ಕಂಥದ್ದು ಬಹಳ ಜನ ಇದ್ದಾರೆ, ಡಾಕ್ಟರ್ ಆಗ್ತೀನಿ ಅಂತಕ್ಕಂಥದ್ದು ಬಹಳ ಜನ ಇದ್ದಾರೆ. ಅಂದ್ರೆ ದುಡ್ಡು ಮಾಡ್ಬೇಕು ಅಂತದೇ ತಲೆ ಒಳಗಿದೆ, ದೇಶ ಸೇವೆ ಮಾಡ್ಬೇಕು ಅಂತಕ್ಕಂಥ ದೇಶ ಸೇವೆ ಮಾಡ್ತಾರೆ. ಇದನ್ನೇ ಹೇಳಿದ್ರು ಭೌತಿಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಕ್ಕಂಥದ್ದು. ಆ ಭೌತಿಕವಾಗಿರ್ತಕ್ಕಂಥ ಬೆಳವಣಿಗೆ ನಮ್ಮಲ್ಲಿ ಬೆಳಿಬೇಕಾದ್ರೆ ಇಂಥ ಕಡೆ ಬಂದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಕೂತ್ಕೊಳ್ಳಪ್ಪ, ನಿಜವಾಗ್ಲೂ ಒಳ್ಳೇದಾಗ್ಲಿ. ದೇಶವನ್ನ ಕಾಯ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಒಳ್ಳೆ ಕೆಲಸ ಅಂತಕ್ಕಂಥದ್ದು. ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಿಲ್ಲ, ಆ ನಿಟ್ಟಿನಲ್ಲಿ ನೀನು ಹೋಗ್ಬೇಕು. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ವ್ಯಾಯಾಮ ಮಾಡೋಕೆ. ಮಿಲಿಟರಿಗೆ ಆಗ್ಬೇಕಾದ್ರೆ ಹೆಂಗೆ ಸುಮ್ಮನೆ ಇರಂಗಾಗಲ್ಲ. ಸದೃಢವಾಗಿರ್ತಕ್ಕಂಥ ದೇಹ ಬೇಕು. ಆ ಸದೃಢವಾಗಿರ್ತಕ್ಕಂಥ ದೇಹ ಬೇಕು ಅಂದ್ರೆ ನಮ್ಮ ಆಹಾರ ವಿಹಾರಗಳು ಸಹಿತ ಅಂಥದೇ ಆಗಿರ್ಬೇಕು, ಒಳ್ಳೇದಾಗಿರ್ಬೇಕು. ಆ ನಿಟ್ಟಿನಲ್ಲಿ ನೀನು ಗುರಿ ಇಟ್ಕೊಂಡು ಹೋಗು. ದಿನ ಓಡಾಡ್ಬೇಕು, ರನ್ನಿಂಗ್ ರೇಸ್ ಮಾಡ್ಬೇಕು, ಒಳ್ಳೊಳ್ಳೆ ಊಟಗಳನ್ನ ತಿನ್ಬೇಕು. ಊಟವನ್ನ ಮಾಡಿದಾಗ ಶರೀರ ಗಟ್ಟಿ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಆಹಾರವನ್ನ ಜೊತೆಯಲ್ಲಿ ವ್ಯಾಯಾಮವನ್ನು ಮಾಡ್ತಕ್ಕಂಥ ಹೋದಾಗ ನೀನು ಮಿಲಿಟರಿ ಆಗ್ತೀಯ ಅಂತಕ್ಕ ಅಂತ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಕುಮಾರಿ ಪೂರ್ಣಕ್ಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ವಸತಿ ಸಹಿತ ಉಚಿತ ದೇಶಿಗೆ ಶಿಬಿರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಆಹ್ವಾನಿಸಬೇಕು ಅಂತೇಳಿ ಮಾದೇಶ್ ಗುರೂಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ತಿಳಿಸ್ತಾರೆ. ಪ್ರಸ್ತುತ ಪಂಚಭೂತೇಶ್ವರ ಸ್ವಾಮಿ ಸುಕ್ಷೇತ್ರದ ಪೀಠಾಧ್ಯಕ್ಷರಾಗಿರುವಂತಹ ರುದ್ರಮುನಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ತಿಳಿಸ್ತಾರೆ. ಈ ದಿನ ಉಚಿತವಾಗಿ ಬೇಸಿಗೆ ಶಿಬಿರವನ್ನ 6ನೇ ತರಗತಿಯಿಂದ 9ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಬೇಕು ಅಂತ ಹೇಳಿ ಪೂಜಾ ಗುರುಗಳು ಹಾಗೂ ಶ್ರೀಮಠದ ಕಾರ್ಯದರ್ಶಿಗಳು ಆಗಿರುವಂತಹ ಕಾಂತರಾಜ್ ಸರ್ ಅವರ ಸಮ್ಮುಖದಲ್ಲಿ ಚರ್ಚೆ ನಡೆದಾಗ ಸುಮಾರು 1 ತಿಂಗಳ ಕಾಲದ ನಾವು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಲಿಕ್ಕೆ ಎಲ್ಲರೂ ಕೂಡ ನಾವು ನಮ್ಮ ಮಹೇಶರ್ ಆದಿಯಾಗಿ ಟ್ರಸ್ಟ್ ಮಾಡಿ ಕೆಲವರು ನೋಂದಣಿ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಈ ಒಂದು ಉದ್ಘಾಟನಾ ಸಮಾರಂಭ ಕೆಲಸವನ್ನ ಸದಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕೆಆರ್ಪೇಟೆ ತಾಲೂಕಿನ ಮುಂದಿನ ಭವಿಷ್ಯದ ನಾಯಕರು ಅಂದ್ರೂ ಕೂಡ ತಪ್ಪಾಗಲಾರದು. ಯಾವುದೇ ಗ್ರಾಮದಲ್ಲಿ ಒಂದು ಕ್ರೀಡಾಕೂಟವನ್ನು ಮಾಡಲಿ, ಒಂದು ಶಿಬಿರವನ್ನ ಮಾಡಲಿ, ಒಂದು ಗಣೇಶೋತ್ಸವವನ್ನು ಮಾಡಲಿ, ಅವರು ಇವತ್ತು ಹುಡುಗೈಗ ದಾನಿಯಾಗಿ ಎಲ್ಲರಿಗೂ ಸಹಾಯ ಹಸ್ತವನ್ನು ನೀಡುತ್ತಾ ಬೆಂತಡ್ತಾ ಇವತ್ತು ತಾಲೂಕಾದ್ಯಂತ ಮನಮಾತಾಗಿರುವಂತ ನಮ್ಮ ಕ್ರಿಯಾಶೀಲ ಮನ್ಮೂಲ್ನ ಘನ ನಿರ್ದೇಶಕರು ಆಗಿರುವಂತಹ ಮಾನ್ಯ ಡಾನೂರು ವೇಣ್ ಅವರಿಗೆ ಕಾರ್ಯಕ್ರಮದ ಪರವಾಗಿ MP ಚುನಾವಣೆ ನಡೀತಾ ಇದೆ. ಅದ್ರ ಮಧ್ಯದಲ್ಲೂ ಕೂಡ ಡೌಟು ಅಂತೇಳಿ ನಿಲ್ದಾಣಕ್ಕೆ ಬಂದು ಒಂದು ಜ್ಯೋತಿ ಬೆಳೆಸಿ ಉದ್ಘಾಟನೆ ನೆರವೇರಿಸಿ ಹೋಗ್ಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಹಾಗಾಗಿ ಇರ್ತಕ್ಕಂಥ ಸರ್ವಮನ ವೇದ ಶ್ರೀ ಗೋಪಾಲಕೃಷ್ಣ ಅವಧಾನಿ ಗುರುಗಳು ಆಗಮಿಸಿದ್ದಾರೆ. ಶ್ರೀಗಳಿಗೆ ಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ
ಕಾರ್ಯಕರ್ತರಾದಂಥ ಕಾರಣಕರ್ತರಾದಂಥ ಮಾದೇಶ್ ಗುರುಜಿಯವರು ಇವರ ಪಾದಾರೋಗ್ಯಕ್ಕೆ ನಮಸ್ಕರಿಸ್ತಾ, ತದನಂತರ ನಮ್ಮ ಗುರುಗಳು ಗೋಕೃಷ್ಣ ಅವಧಾನಿಗಳು ಅವ್ರನ್ನು ನೆನೆಸ್ತಾ, ಜೊತೆಗೆ ಈ ಮಠದ ಬೆಳವಣಿಗೆ, ಯಾಕೆಂದ್ರೆ ನಾನು ಈ ಭಾಗದಲ್ಲಿ ತುಂಬಾ ಓಡ್ತೀನಿ, ಚಿಕ್ಕ ಹುಡುಗರಿಂದ ಬೆಳೆದವನು ಈ ಭಾಗದಲ್ಲಿ ಇಟ್ಟು. ಬಟ್ ಇಷ್ಟು ನಾನು ಆಕ್ಚುಲಿ ಹಿಂದ್ಗಡೆ ಬಂದು ನೋಡಿಲ್ಲ, ದೂರದಿಂದ ದೇವಸ್ಥಾನ ಒಂದು ಕಾಣೋದು ಖುಷಿ ಆಯ್ತು. ಯಾಕೆಂದ್ರೆ ಯಾವುದೋ ಒಂದು ಮಠಕ್ಕೆ ಬೇರೆ ಬ್ಯಾಕ್ ಬೋನ್ ಇಲ್ದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ದಾನಿಗಳ ಸಹಾಯನೋ ಇಲ್ಲ ಯಾವ್ದಾದ್ರು ವೈಯಕ್ತಿಕವಾದ ಶಕ್ತಿ ಮಾದೇಶ್ವರ ಗುರುಜಿಯವರ ಕಡೆಯಿಂದ ಸಿಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ನಮ್ಮ ರುದ್ರಮುನಿ ಸ್ವಾಮೀಜಿಯವರು ಈ ಮಠ ಮುನ್ನಡೆಸ್ತಾ ಇದ್ದಾರೆ, ಅವ್ರನ್ನ ನೆನೀತ. ಮತ್ತೆ ನನ್ನ ಸ್ನೇಹಿತ ಮಂಜಣ್ಣ, ಅವನೊಂಥರ ದೇವ್ರ ಭಕ್ತ. ನಾನು ನೋಡಿದಾಗೆ ನನ್ನ ಸ್ನೇಹಿತರು ಅತಿ ಹೆಚ್ಚು ದೇವ್ರ ಭಕ್ತ ಅವನ್ನೇ. ನಾನು ಕಾವೇರಿ ಧಾಮಕ್ಕೆ ಯಾವಾಗ ನನ್ನ ಹೆಂಡತಿ ಜೊತೆ ಸುಮಾರು ಒಂದು 7-8 ವರ್ಷದಲ್ಲಿ ಹೋಗಿದ್ದೆ. ಅಲ್ಲೂ ಒಂದು ಪೂರ ಅಲ್ಲೇ ಕೂತ್ಬಿಡ್ತಾರೆ. ನಾನು ಇಲ್ಲೂ ಬಂದಾಗ ನೋಡಿದೆ, ಪ್ರತಿ ಮಠದಲ್ಲೂ ನೋಡ್ತೀನಿ. ಅವ್ರು ಎಲ್ಲಿದ್ರು ದೇವಸ್ಥಾನಕ್ಕೆ ಕೈ ಮುಗಿಯೋದು ಇಟ್ಕೊಂಡಾಗ ಅವ್ರು ಬೆಳವಣಿಗೆ ಆಯ್ತು. ಅವರು ಭಗವಂತ ಒಳ್ಳೇದು ಮಾಡ್ತಾರೆ. ಹಾಗಾಗಿ ಕಾಂತಗಡ ಇರ್ಬೋದು, ಇಲ್ಲಿನ ಸೇರಿರೋರೆಲ್ಲ ವೆಂಕಟಣ್ಣ, ಚಂದ್ರಣ್ಣ, ನಮ್ಮ ಎಲ್ಲ ಈ ಟ್ರಸ್ಟ್ ಬೇಳಿಗೆ ಕುಡಿತಾ ಇರೋರು, ಈ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ. ಒಂದು ಈ ಮಠ ಉದ್ಘಾಟನೆ ನನಗೆ ಆಗ್ತಾನೆ ಚಂದ್ರನಿಗೆ ಹೇಳಿದೆ, ಚಂದ್ರಣ್ಣ ನನ್ನ ಯಾಕೆ ಹಾಕೋತೀಯೋ, ನಾನಿನ್ನೂ ಚಿಕ್ಕವ್ರ ಕಡೆ ಬೇರೆಯವ್ರಿಗೆಲ್ಲ ಅವಕಾಶ ಮಾಡಿದ್ದಿಲ್ಲ, ಇಲ್ಲ ನೀನು ಮಠಕ್ಕೆ ಬರಬೇಕು, ಗುರುಗಳೆಲ್ಲ ಮಾತಾಡೋರು ಇದ್ರು. ಏನಾಗುತ್ತೆ ಅಂದ್ರೆ ಈ ಮಕ್ಕಳುಗಳಿಗೆ ನಾವು ಮಕ್ಕಳಾದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಪಾಠ ಹೇಳ್ದಂಗೋ ಇಲ್ಲ ಭಾಷಣ ಮಾಡ್ದಂಗೆ ಮಾಡೋ ದೇವರಾಡ ಅವ್ರಿಗೆ ಇಷ್ಟ ಇಲ್ಲ. ಈಗ ಏನಾಗದೆ, ನೀವು ಹೇಳಿದ್ರು ನಮ್ಮ ಕಾಂತಗಡ ಹೇಳ್ತು, ಇವ್ರನ್ನ ತಂದೆ ತಾಯಿಗಳು ದುಡಿತಾ ಇರ್ತಾರೆ. ಅದು ದುಡಿಬೇಕು ಹೋದಾಗ ಇವ್ರ ಮನೆಯಲ್ಲಿ ಇಲ್ಲದೆ ಎಲ್ಲೋ ಓಡಾಡಕ್ಕೆ ಹೋಗಿ ಹೆಚ್ಚು ಕಮ್ಮಿ ಆಗ್ಬಾರ್ದು, ಅದಕ್ಕೆ ಶಿಬಿರ ಮಾಡ್ಬೇಕು ಅಂತ ಶುರು ಮಾಡ್ದು ಅಂತ. ಇವ್ರ ಮನ್ಸೆಲ್ಲ ಊರಲ್ಲಿ ಯಾರ ಜೊತೆ ಆಡಕ್ಕಿರ್ತದೆ. ಅದನ್ನ ಇವ್ರ ಜೊತೆ ಆಡ್ಸಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಕಾಂತಗಡ ಹೇಳ್ದೆ. ಯಾಕೆ ಇಲ್ಲಿ ಯಾವ್ದಾವ್ದೋ ಊರಿಂದ ಬಂದಿರೋದ್ರ ಜೊತೆ ಮಾಡ್ಬೇಕಲ್ಲ, ಅವ್ರ ಫ್ರೆಂಡ್ ಆಗ್ಬೇಕು. ಅಲ್ವರ ಎಲ್ಲ ಫ್ರೆಂಡ್ ಆಗಿದ್ದೀರಾ? ಎಲ್ಲ ಫ್ರೆಂಡ್ಸ್ ಆಗಿದ್ದೀರಲ್ಲೇ? ವೇಸ್ಟ್ ಮಾಡೋದು, ಹಾಳು ಮಾಡ್ಕೊಳ್ಳೋದು. ಈ ಶಿಬಿರದಲ್ಲಿ ಇರ್ತಕ್ಕಂಥ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮಕ್ಕಳು ಅನನ್ಯ ವ್ಯಕ್ತಿಗಳಾಗಿ ಬೆಳಗಬೇಕು ಅನ್ನೋ ಉದ್ದೇಶದಿಂದ ಈ ಶಿಬಿರನ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಇದಕ್ಕೆ ದಯವಿಟ್ಟು ಮಕ್ಕಳು ಸಹಕರಿಸಬೇಕು ಅಂತ ನಾನು ಹೇಳ್ತೀನಿ. ಅವ್ರು ಏನು ಹೇಳ್ತಾರೆ ಮಾಸ್ಟ್ರು, ಯಾಕೆಂದ್ರೆ ಈಗ ಅವರೇ ನಿಮಗೆ ಪ್ರಥಮ ಗುರು. ನಾವು ಹೇಳ್ಬಿಟ್ಟು ಇವತ್ತು ಹೊಟ್ಟೋಗ್ತೀವಿ ಅಷ್ಟೇ, ಆಶೀರ್ವದಿಸ್ಬಿಟ್ಟು ಹೊಟ್ಟೋಗ್ತೀವಿ. ಆದರೆ 1 ತಿಂಗಳ ಕಾಲ ನಿಮ್ಮನ್ನು ಕಾಯ್ಬೇಕಾದವರು ಅವರು. ನಿಮ್ಮ ತಾಯಿ ತಂದೆನೂ ಇಲ್ಲಿ ಬರೋದಿಲ್ಲ. ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಅವ್ರಿಗೆ ಬೆಲೆ ಕೊಡ್ತಾ, ಅವ್ರಿಗೆ ಗೌರವಿಸ್ತಾ ನೀವು ಹೋಗಿ 1 ತಿಂಗಳೊಳಗೆ ನೀವು ಅರಳಿದ ಹೂವು ಹಾಕ್ತೀರಾ, ನೀವು ಅರಳಿದಂತ ಹೂವು ಹಾಕ್ತೀರಾ ಅಂತ ಹೇಳ್ತೀನಿ. 1 ತಿಂಗಳೊಳಗೆ ನಮ್ಮ ಕ್ಷೇತ್ರ ಆ ರೀತಿ ನಿಮ್ಮನ್ನ ರೂಪಿಸುತ್ತೆ ಅಂತ ನಾನು ಹೇಳಬಲ್ಲೆ. ಯಾಕೆಂದ್ರೆ ಮೊದಲು ಹೇಳ್ಕೊಡೋರು ಸಂಸ್ಕಾರವಂತರಾಗಿರ್ಬೇಕು, ಆಮೇಲೆ ಕೇಳೋರು ಸಂಸ್ಕಾರವಂತರಾಗ್ತಾರಂತೆ. ಹಂಗೆ ಹೇಳ್ಕೊಡ್ತಕ್ಕಂಥ ಮಾಸ್ಟ್ರು ಸಂಸ್ಕಾರವಂತರು, ಸಾವಿರಾರು ಮಕ್ಕಳು ಪಾಠ ಮಾಡಿದ್ದಾರೆ. ಅವ್ರ ಕೈ ಕೆಳಗೆ ನೀವಿರೋದು ಅಂದ್ರೆ ನಿಜಕ್ಕೂ ನೀವು ಪುಣ್ಯ ಮಾಡಿದ್ದೀರಿ ಅಂತ ಅನ್ಸುತ್ತೆ. ಈ 1 ತಿಂಗಳು ಸದ್ಭಕ್ತಿಯಿಂದ ದೇವರ ನಾಮಸ್ಮರಣೆಯಿಂದ ಹಿಡಿದು ನಿಮ್ಮ ಪ್ರತಿ ಚಟುವಟಿಕೆಗಳು ಕೂಡ ಬಹಳ ನಿಮಗೆ ಸಂತೋಷ ಕೊಡುವಂತದ್ದಿರಬೇಕು. ನೆಕ್ಸ್ಟ್ ಹೋದಾಗ ಮನೆಗೆ ನಿಮ್ ತಾಯಿ ತಂದೆ ಕೇಳಿ ನೀವು ಆಶ್ಚರ್ಯ ಪಡ್ಬೇಕು ನಿಮ್ಮನ್ನು ನೋಡಿ. ಆ ರೀತಿ ಮೂರ್ತಿಗಳಾಗ್ಬೇಕು ನೀವು, ಆ ರೀತಿ ಕೆತ್ತನೆ ಮಾಡ್ತಾರೆ ನಿಮ್ಮನ್ನ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಮ್ಮ ಕ್ಷೇತ್ರಕ್ಕೆ, ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಹೆಸರು ಬರಲಿ ನಿಮ್ಗಳಿಂದ. ಮುಂದೆ ಯಾವ ಕ್ಷೇತ್ರದಲ್ಲಿ ನಾನು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದೆ, ನಾನು ಏನಾದೆ ಅನ್ನೋದು ಮುಂದೆ ಜಗತ್ತಿಗೆ ತಿಳಿಲಿ, ಮತ್ತೆ ನಿಮ್ಮ ಭವಿಷ್ಯ ರೂಪಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಸಲ್ಲಿಸ್ತೀನಿ. ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಮಸ್ಕಾರ ಸಲ್ಲಿಸಿ ಈ ಶಿಬಿರ ಯಶಸ್ವಿಯಾಗಿ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶಿಬಿರನ ಚಾಲನೆ ಮಾಡಿರ್ತಕ್ಕಂಥ ನಮ್ಮ ಮಾಸ್ಟರ್ ಎಲ್ಲರೂ ಈ ಎಲ್ಲಾ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಮಂಗಳವಾಗಲಿ. ಕೊಂಡಿರ್ತಕ್ಕಂಥ ಶ್ರೀ 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 ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಪಾದಾರವಿಂದಗಳಿಗೆ ವಂದಿಸ್ತಾ, ವೇದ ಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳ ಪಾದಾರವಿಂದಗಳಿಗೆ ವಂದಿಸ್ತಾ, ಶ್ರೀ ರುದ್ರಮುನಿ ಸ್ವಾಮೀಜಿಗಳಿಗೆ ನಮಸ್ಕಾರ ಸಲ್ಲಿಸ್ತಾ, ನಮ್ಮ ಪವಿತ್ರ ಕ್ಷೇತ್ರ ಹೆಮ್ಮೆ ಆಗುತ್ತೆ ನಮಗೆ. ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಒಂದೊಂದು ಚಟುವಟಿಕೆಗಳು ನಡೀತಾ ಇದೆ ಅಂದರೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ.
ಮೊದಲು ಕರೋನಾ ಬಂದಾಗ ಅನ್ನದಾನ ಮಾಡೋ ಮೂಲಕ ಶ್ರೀ ಕ್ಷೇತ್ರ ತಾಲೂಕಿನಾದ್ಯಂತ ಬೆಳಕಿಗೆ ಬಂತು. ಇವತ್ತು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತಂದು ಅವರನ್ನ ಸಾರ್ವಭೌಮರಾಗಿ ರೂಪಿಸುವಂತ, ಮುಂದಿನ ಒಳ್ಳೆಯ ಪ್ರಜೆಗಳಾಗಿ ರೂಪಿಸುವಂತ ಒಂದು ಕಾರ್ಯಕ್ಕೆ ಇವತ್ತು ಶುಭವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ, ತುಂಬಾ ಆನಂದ ಅನ್ಸುತ್ತೆ. ಬರೀ ನಮ್ಮ ಆನಂದ ಮಾತ್ರ ಅಲ್ಲ, ಪ್ರೀತಿಯ ಮಕ್ಕಳೇ, ನಾನೀಗ ಹೇಳೋದು ಒಂದೇ ಮಾತು, ಇದರಲ್ಲಿ ನೀವು ಆನಂದ ಪಡಿಬೇಕು, ನೀವು ಸಂತೋಷ ಪಡಿಬೇಕು. ಈಗಾಗಲೇ ಎಲ್ಲ ಗುರು ಹಿರಿಯರು ಹೇಳಿದ್ದಾರೆ, ನಿಮಗೆ ಬಹಳ ಹಿತವಚನ ಮಾತು ಹೇಳಿದ್ದಾರೆ, ತುಂಬಾ ಸಂತೋಷ ಆಯ್ತು. ಒಂದು ಕಗ್ಗಲನ್ನ ಕೆತ್ತಿ ಶಿಲೆ ಮಾಡ್ತಾರೆ, ಆ ಶಿಲೆನ ಗರ್ಭಗುಡಿಯಲ್ಲಿ ಇಟ್ಟು ದೇವರು ಅಂತ ಪೂಜೆ ಮಾಡ್ತಾರೆ. ಹಾಗೆ ಇವತ್ತು ನಿಮ್ಮಂತ ಮುಗ್ಧ ಮನಸ್ಸುಗಳನ್ನ 1 ತಿಂಗಳ ಕಾಲ ಶಿಲೆಯಾಗಿ ಕೆತ್ತೋಕ್ಕೋಸ್ಕರ ಇಲ್ಲಿ ಶಿಬಿರವನ್ನ ನೇಮಿಸಿಕೊಂಡಿದ್ದಾರೆ ನಮ್ಮ ಮಾಸ್ಟರ್. ಪಂಚಭೂತೇಶ್ವರ ಸ್ವಾಮಿಯ ಎಲ್ಲರಿಗೂ ಆಶೀರ್ವಾದ ನೀಡಲಿ ಅಂತ ನಾನು ಬೇಡಿಕೊಳ್ತೇನೆ. ಮತ್ತೆ ಪಂಚಭೂತೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸಿದಂತ ನಮ್ಮ ತೆಂಡೆಕೆರೆ ಗಂಗಾಧರ ಸ್ವಾಮಿಯವರಿಗೆ ಮತ್ತು ನಮ್ಮ ಪರಮ ಪೂಜ್ಯ ಆದಂತ ನವಲಕೃಷ್ಣ ಸ್ವಾಮಿಯವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇರುವಂತ ಮಾದೇಶ್ ಗುರೂಜಿಯವರಿಗೆ ಮತ್ತು ನಮ್ಮ ಕಾಂತಣ್ಣನವರಿಗೆ ಹಾಗೂ ನಮ್ಮ ಕಾರ್ಮೆಂಟ್ಸ ಚಂದ್ರು ಅವರಿಗೆ ಹಾಗೂ ಇಲ್ಲಿ ಗುರುವರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ವೇದಿಕೆ ಮೇಲೆ ಮುಂದೆ ಇರುವಂತ ಪುಟಾಣಿ ಮಕ್ಕಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಮಕ್ಕಳು, ನನ್ನ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ಶಿಬಿರ ಮಕ್ಕಳೇ ದಯವಿಟ್ಟು ಈ ಕಡೆ ಗಮನ ಇಟ್ಟು ಕೇಳ್ಕೋಬೇಕು. ಈ ಶಿಬಿರ ನಡೆಸಬೇಕಾದ್ರೆ ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಮಾತಲ್ಲ. ಒಂದು ಶಿಬಿರ ನಡೆಸಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತದೆ. ಇವತ್ತು ಒಂದ್ ಮನೇಲಿ ಒಬ್ಬ ಮಗ, ಒಬ್ಬ ಮಗಳು, ತಂದೆ ತಾಯಿ 5 ಜನ ಇರೋ ಮನೇಲಿ ಸಾಮಾನ್ಯವಾಗಿ ನೆಮ್ಮದಿಲಿಲ್ಲ. 5 ಜನ ಇರೋಂತ ಮನೇಲೆ ನೆಮ್ಮದಿ ಇಲ್ಲ ಅಂತ ಅಂದ್ರೆ 100 ಜನ ಕಟ್ಕೊಂಡು ಒಂದು ಶಿಬಿರ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರ್ತದೆ. ನೀವು ಆದಷ್ಟು ಈ ಶಿಬಿರದಲ್ಲಿ ಗುರು ಹಿರಿಯರು ಏನು ನಿಮ್ಗೆ ಮಾರ್ಗದರ್ಶನ ನೀಡ್ತಾರೆ, ಆ ಮಾರ್ಗದರ್ಶನದಲ್ಲಿ ನೀವು ಅದನ್ನ ಒಳ್ಳೆದನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆತನದಲ್ಲಿ ಇಟ್ಕೊಂಡು ಈ 1 ತಿಂಗಳು ಈ ಶಿಬಿರದಲ್ಲಿ ನೀವೇನೇನು ಆಸಕ್ತಿ ನಡೆಸ್ತೀರಿ, ನೀವು ಗ್ರಾಮಕ್ಕೆ ಹೋದಾಗ ಅಕ್ಕಪಕ್ಕದ ಮಕ್ಕಳಿಗೂ ಹೇಳಿ ತುಂಬಾ ಚೆನ್ನಾಗಿತ್ತು, ನೀವು ಕೂಡ ಈ ಶಿಬಿರನ ಅಲ್ಲಿ ಮಾಡಿದಾಗ ಬರಬೇಕು ಅಂತ ಅವ್ರಿಗೆ ಹೇಳಿ, ಬೇಸಿಗೆ ಶಿಬಿರದಲ್ಲಿ ಅತಿ ಹೆಚ್ಚಾಗಿ ಬರತರದಲ್ಲಿ ನೀವು ನಡ್ಕೋಬೇಕು. ದಯವಿಟ್ಟು ಮಕ್ಕಳುಗಳಲ್ಲಿ ವಿನಂತಿ, ಈ ಶಿಬಿರನ ನೀವು ಒಳ್ಳೆದಕ್ಕೆ ಉಪಯೋಗಿಸ್ಬಿಟ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ದಯವಿಟ್ಟು ಈ ಮಾತನ್ನ ನೀವು ನಡೆಸ್ಕೊಡ್ಬೇಕು. ಯಾಕಂತಂದ್ರೆ ನೀವು ಮುಂದೆ ಮಾಡಬೇಕಾದಂತ ಕೆಲಸಗಳು ತುಂಬಾ ಇವೆ. ಯಾಕಂತಂದ್ರೆ ಈ ಸಮಾಜದಲ್ಲಿ ಆಗ್ಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಒಳ್ಳೆತನ ಎಷ್ಟು ಇರುತ್ತೆ ಅಷ್ಟಕ್ಕೋಸ್ಕರ ಒಂದ್ ಸ್ವಲ್ಪ ದೇವರು ಮಳೆ ಬೆಳೆ ಆಯ್ತಾ ಇರೋದು. ಈ ಒಳ್ಳೆತನೂ ಹೋಗ್ಬಿಟ್ರೆ ಪ್ರತಿಯೊಂದು ಸರ್ವನಾಶ ಆಗ್ಬಿಡ್ತದೆ. ದಯವಿಟ್ಟು ಒಳ್ಳೆತನದಲ್ಲಿ ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಒಳ್ಳೆತನದಲ್ಲೇ ಹೋಗ್ಬೇಕು ಅಂತ ತಮ್ಮಲ್ಲಿ ಎಲ್ಲರಿಂದ ಕಡೆಯಿಂದ ಕೇಳ್ಕೊಳ್ತೇನೆ. ನಮ್ಮ ಈ ಆಶ್ರಮಕ್ಕೆ ಬರಮಾಡ್ಕೊಂಡಂತ ನಮ್ಮ ಗುರು ಹಿರಿಯರಾದಂತ ನಮ್ಮ ಸ್ವಾಮೀಜಿಗಳು ಅವರ ಆಶೀರ್ವಾದದಲ್ಲಿ ಎಲ್ಲರೂ ಕೈ ಜೋಡಿಸಿ ಜೊತೆಯಾಗಿ ನಡೆಯೋಣ. ಯಾಕೆಂದ್ರೆ ನಾನು ಆನಂದ ಮೂರ್ತ ತರ ತೋರಿಸಿ ನನಗೆ ಏನ್ ಕೊಟ್ಟಿದ್ದ ಪ್ರಾಮಾಣಿಕ ಕೆಲಸ ಮಾಡಿದ್ದೀನಿ, ಜನಗಳಿಗೆ ಕೇಳಿದ್ದು ಯಾರೋ ಒಂದು ಸ್ವಲ್ಪ ತಗೋಸ್ಕರ ಮಾಡಿಲ್ಲ. ಅದರಿಂದ ಸ್ವಲ್ಪ ಹಸು ಕಮ್ಮಿ ಆಯ್ತು ಅಂತ ಗುರುಗಳು ಈಗ ಹೇಳೋದು. ಯಾಕೆ ಹಸು ಕಮ್ಮಿ ಮಾಡ್ಕೊಳ್ಳೋಕೆ ಹುಲ್ಲು ಒಂದ್ ಕಡೆ ಕಾರಣ ಅನ್ಕೊತೀನಿ. ನಾನು ನನ್ನ ಮನೆ ಕಡೆ ಸೆಟ್ ಮಾಡಿದೆ, 1-2 ಹಸು ಕಟ್ಟರ ನಾಟಿ ಕಸು ಅಂತ ನಮ್ಮ ಮೇಲ್ಕೋಟೆಯಲ್ಲಿ ಗುರುಗಳು ಫಾರ್ಮ್ ಮಾಡೋರು, ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಹೋಗಿದ್ದೆ ನಾನು. ಅವ್ರಿಗೆ ಹುಲ್ಲು ಪ್ರಾಬ್ಲಮ್ ಆಗಿ ಹಸುಗಳನ್ನೆಲ್ಲ ಮಾರ್ತಾ ಇದ್ದೆ. ಅದು ನೋಡ್ಬಿಟ್ಟು ಬೇಸರ ಆಯ್ತು. ಈಗ ಏನಾಗಿತ್ತು, ಈ ಬೇಸಿಗೆ ಹಾಲು ಮಾತ್ರ ಕಮ್ಮಿ ಆಗಿಲ್ಲ, ಎಲ್ಲಾರು ಸರಿ ತಂದು ಹುಲ್ಲು ಆಗ್ತಾ ಇತ್ತು. ನೀರಿಲ್ಲದೆ ಇನ್ನೊಂದು ಬೋರ್ ಕೂರಿಸ್ತಾ ಇದ್ದಿಲ್ಲ, ಟ್ಯಾಂಕರ್ ಓಡಿಸ್ತಾ ಇದ್ದೀವಿ. ಕುಡಿಯಕ್ಕೆ ನೀರಿಲ್ಲ. ಇವತ್ತು ಎಷ್ಟು ಹಳ್ಳಿಲಿ ನೀರು ನಿಂತು ಹೋಗೈತೆ, ಟ್ಯಾಂಕರ್ ಹೋಗ್ತಾ ಇದ್ದೆ.
ಆದ್ರೆ ಹಸ್ಗಳನ್ನ ಮಾತ್ರ ಯಾರೋ ತಪ್ಪದೆ ಪ್ರಾಮಾಣಿಕವಾಗಿ ನಿಗಾ ಮಾಡ್ತಾರೆ. ಅದ್ರ ಫಲ ಮುಂದೆ ಒಳ್ಳೇದೇ ಆಯ್ತದೆ. ಯಾಕೆಂದ್ರೆ 20 ಜನ ಪೂಜೆ ಮಾಡ್ತೀವಿ ನಾವು ಬೆಳಿಗ್ಗೆ ಅಂತೂ ಅದನ್ನ ಮಾಡ್ಕೊಂಡ್ ಬಂದಿದ್ದೀರಿ ಈ ಮಠದಲ್ಲಿ. ಯಾಕೆ ಕಣ್ಣು ಕಾಣಂತ ಹಸ್ಗಳಿದ್ದಾವೆ ಮಾಡಿ ಮತ್ತೆ ಈ ಮಠ ಮೇಲ್ಮಟ್ಟಕ್ಕೆ ಬೆಳೆಯೋದ್ರ ಜೊತೆಗೆ ನಮ್ಗೊಂದು ಸಹಕಾರ ಇರ್ತದೆ. ಈ ಶಿಬಿರಕ್ಕೆ ನಾನು ಕರೆದಿದ್ದೀರಿ. ನಾನು ಮೊದಲನೇ ಬಾರಿ ಈ ಶಿಬಿರಗಳಿಗೆಲ್ಲ ಈ ಭಾಗದಲ್ಲಿ ಬಂದಿರೋದ್ರಿಂದ ಎಲ್ಲ ಈ ಭಾಗದ ಕಾರ್ಯಕ್ರಮ ಎಲ್ಲ ಅಟೆಂಡ್ ಮಾಡ್ತೀನಿ. ಬಟ್ ಮಠದ ಕಾರ್ಯಕ್ರಮ ಮೊದಲನೇ ಬಾರಿ ಅಟೆಂಡ್ ಮಾಡಿರೋದ್ರಿಂದ ಮಕ್ಕಳಿಗೆ ನನ್ನ ಕಡೆ ಒಂದು 10,000 ರೂಪಾಯಿ ಸಹಾಯ ಮಾಡಿರ್ತೀನಿ. ಮುಂದಿನ ದಿನದಲ್ಲಿ ಮಕ್ಕಳು ಜಾಸ್ತಿ ಆದಾಗ ಇನ್ನೂ ಹೆಚ್ಚಿನ ಸಹಾಯ ಮಾಡೋ ಸಿಗ್ತೀನಿ. ನನಗೂ ಕೊಡ್ಲಿ ನಿಮಗೂ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ನಾನು ಆಕ್ಚುಲಿ ಬರೋಕ್ಕೆ ನನ್ನ ಟೈಮು ಇಲ್ಲ. ಗಂಟೆಗೆ ಬಿಟ್ಟು ಹೊರಟೋಗಿದೆ. ಯಾರೇ ಚಂದ್ರಣ್ಣ ಫೋನ್ ಮಾಡಿದ್ರು ಈಗ ಬರಲೇಬೇಕಾಗ್ತದೆ, ಇಲ್ಲ ಬಂದು ಹೋಗ್ಬಿಡಿ. 1 ಗಂಟೆಗೆ ಹಾಕಿರೋದ್ರಿಂದ ಅದು ಬೇರೆ ಕೆಲವರು ಗೊತ್ತಿರಲಿಲ್ಲ. ಯಾಕೆಂದ್ರೆ ಎಲ್ಲ ಕೂತಿರೋರು ನೀವೆಲ್ಲ ಈ 3 ಜನ ನಮ್ಮ ಮನೆಯವರು ಬೆಳಗ್ಗೆ ತಂದವರು ನೀವು 4 ಜನ ಒಂದು ಬೇರೆ ಕೆಲಸಗಳಿಗೆ ಒಂದು ಪುಣ್ಯ. ಯಾಕೆಂದ್ರೆ ನನಗೆ ತುಂಬಾ ರುದ್ರಮುನಿ ಸ್ವಾಮೀಜಿಯವರು ಚಿಕ್ಕೂರಿಂದ ನಾನು ನೋಡಿದ ಎಲ್ಲರೂ ಎಷ್ಟು ಕೋಟಿ 100 ಕೋಟಿ 1000 ಕೋಟಿ ಮಾಡ್ತೀವಿ. ಸೊ ಅಲ್ಲಿಗೆ ಹೇಳ್ಕೊತಾರೆ ಎಲ್ಲರೂ ಮಕ್ಕಳುಗಳಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಭವಿಷ್ಯ ಇದ್ದಾಗ ನಾನು ಹೇಳಿದಾಗೆ ಇದ್ರ 30 ಜನ ಆಗೋದು ಬೇಡ, 60 ಜನ 60 ಜನ ಒಳ್ಳೆದಾಗಲಿ ಅಂತ ಮಾಡಿ. ಯಾಕೆಂದ್ರೆ ನಾನು ಹೇಳುತ್ತಲ್ಲ, ಓದೋದ್ರಲ್ಲಿ ಸಂಸ್ಕೃತಿ ಅಷ್ಟೇ ಬೇಕಾಗಿಲ್ಲ, ಸಂಸ್ಕೃತಿ ಜೊತೆಗೆ ಒಂದು ಏನೋ ಒಂದು ಕೊಟ್ಟಿರ್ತಾರೆ ಭಗವಂತ. ಅವ್ರ ಕೈಯಿಂದೇನೋ ಇವತ್ತು ಸೋಷಿಯಲ್ ಮೀಡಿಯಾ ಬಂದಾಗ ಪ್ರತಿ 2 ಕೈಯಿಂದ ಏನೋ ರಕ್ಷಣೆ ಮಾಡೋದು ನೋಡ್ತಾ ಇದ್ದೀವಿ, 2 ಕಾಲಿಂದೇನೋ ಮಾಡ್ತಾರೆ ನೋಡ್ತಾ ಇದ್ದೀವಿ. ಹಂಗಾಗಿ ಎಲ್ಲ ಇರೋಂಥ ಮಕ್ಕಳನ್ನ ನೀವು ಯಾವ್ದೋ ಒಂದು ಹುಡುಕಿ ಅಂತ ಅನ್ನೋದು ಇನ್ನೊಂದ್ಸರಿ ಹೇಳ್ತೀನಿ. ಇದ್ದೇ ಇರ್ತದೆ, ಇಲ್ಲದೆ ಇರಕ್ ಸಾಧ್ಯನೇ ಇಲ್ಲ. ಇದ್ದದನ್ನ ಆಚೆ ತೆಗೀರಿ, ಅದನ್ನ ತೆಗೆದು ಮುಂದುವರ್ಸಕ್ಕೆ ನಮ್ಮ ಮನೆಯವರಿಗೆ ತಂದೆ ತಾಯಿಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಗುರುಗಳನ್ನು ತಿಳಿಸಿ ಅಂತ ಹೇಳ್ತಾ ನನ್ನನ್ನು ಕರೆದು ಮಕ್ಕಳಿಗಾಗಿ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಮಾದೇಶ್ ಗುರೂಜಿರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಸಾನ್ನಿಧ್ಯದ ನುಡಿಗಳನ್ನು ನುಡಿದಂಥ ಗೋಪಾಲಕೃಷ್ಣ ಅವಧಾನಿಯರವರೇ, ರುದ್ರಮುನಿ ಸ್ವಾಮೀಜಿಯವರೇ, ಈಗಾಗಲೇ ನಿಮ್ಮೆಲ್ಲರಿಗೂ ಹಿತನ ವಚನವನ್ನು ತಿಳಿಸಿಕೊಟ್ಟಂಥ ಮಂಜೂರವರೇ, ಉದ್ಘಾಟನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಮನಮುಟ್ಟುವ ಹಾಗೆ ಮಾತನಾಡಿರ್ತಕ್ಕಂಥ ಡಾಲು ರವಿರವರೇ, ಪತ್ರಿಕಾ ಪ್ರತಿನಿಧಿಗಳಾಗಿರ್ತಕ್ಕಂಥ ನೀಲ್ಕಂಠರವರೇ, ಚಂದ್ರೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ಮುದ್ದು ಮಕ್ಕಳೇ, ಈಗಾಗಲೇ ಈ ಶಿಬಿರದ ಔಚಿತ್ಯವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ತಂದೆ ತಾಯಿಗಳಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ನಿಜಕ್ಕೂ ನಿಮ್ಮನ್ನು ಯಾಕೆ ಕಳಿಸಿದ್ದಾರೆ ಅಂತಂದ್ರೆ, ನಿಮ್ಮ ಹೊಡೆತವನ್ನ ತಡಿಲಾರದಲ್ಲೇ ಒಂದಷ್ಟು ದಿವಸ ಹೋಗ್ಬಿಡ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಕಳಿಸಿದ್ದಾರೆ. ರುದ್ರಮುನಿ ಸ್ವಾಮಿಗಳು ನಿಮ್ಮನ್ನ ತಿದ್ದಿ ತೀಡಿ ಒಳ್ಳೆಯ ಸಂಸ್ಕಾರವನ್ನ ಕಳಿಸ್ಕೊಡ್ಲಿ, ನಮ್ಮಲ್ಲಿ ಕುಣಿತಕ್ಕಂಥದ್ದು ಕಮ್ಮಿ ಆಗ್ತದೆ ಅಂತ ನಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ನಮ್ಮ ತಂಡೇಕರ ಹುಡುಗ ಅವ್ರ ಅಮ್ಮ ಹೇಳ್ತಾ ಇದ್ರು, ಮೊನ್ನೆ ಶಿಬಿರ ಕಳಿಸ್ತಾ ಇದ್ದೀರಿ ಬುದ್ಧಿ, ಇಲ್ಲೇ ಬಿಸಿಲಲ್ಲಿ ಕುಣಿತಾನೆ ಇವನು ಅಂತ. ಈ ಔಚಿತ್ಯ ಏನು ಮಠಮಾನ್ಯಗಳು ಮಾಡ್ತಕ್ಕಂಥ ಈ ಕೆಲಸಗಳೇನಿದೆ, ರುದ್ರಮುನಿ ಸ್ವಾಮಿಗಳವರ ಕೆಲಸ ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ಯಾವ ಸಮಾಜವನ್ನ ನಾವು ಈ ಶಿಬಿರಗಳಲ್ಲಿ ಏನಾಗ್ತದೆ ಅಂತಂದ್ರೆ, ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ವಿಕಾಸ ಒಳಗೆ ಬಹಳಷ್ಟು ನಿಮ್ಮಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನು ಹೊರಗೆ ತರತಕ್ಕಂಥ ಕೆಲಸವನ್ನ ಇಂಥ ಶಿಬಿರಗಳು ಮಾಡ್ತಾ ಇದೆ ಅಂತಕ್ಕಂಥದ್ದು. ಓದೋದಷ್ಟೇ ಅಲ್ಲ, ನಾವು ಮನುಷ್ಯನಾಗಿ ಬಾಳಬೇಕಾದ್ರೆ ನಮ್ಮಲ್ಲಿ ಏನೆಲ್ಲ ಗುಣಗಳಿರಬೇಕು ಅಂತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥ ಮಾನವೀಯ ಗುಣಗಳನ್ನ ಎತ್ತಿ ಹಿಡಿದು ಹೊರಗೆ ತರತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಈ ಶಿಬಿರಗಳು ಮಾಡ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಹೇಳಿದ್ರೆ ಬೆಳಿಗ್ಗೆ ಎದ್ದೇಳಬೇಕು 5:30 ಅಂತ ಪತ್ರಿಕೆಯಲ್ಲಿ ಹಾಕಿದ್ದಾರೆ. ಬೆಳಗ್ಗೆ ಹೇಳೋದು ನಿಜ, ಆದ್ರೆ ಬರೀ ನಿಮ್ಗೆ ಬೆಳಗ್ಗೆ ಎದ್ದೇಳಿಸಲ್ಲ, ನಿಮ್ಗೊಂದು ಬೆಳಗ್ಗೆ ಹೇಳ್ಕೊಡ್ತಾರೆ. ನಾಳೆ ಏನ್ ಹೇಳ್ಕೊಡ್ತಾರೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಿ ಅನ್ನೋದಕ್ಕಿಂತ ಮೊದಲು ಫಸ್ಟ್ ನಿಮ್ಮ ಹಸ್ತಗಳನ್ನ ಉಜ್ಜಿ ಅದನ್ನ ನೋಡಿ ಕಣ್ಣಿಗೆ ಒತ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನ ಹೇಳ್ಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ತಾರೆ. ಏನ್ ಹೇಳ್ತಾರೆ? ಗೋಪಾಲ್ ಕೃಷ್ಣ ಅವಧಾನಿ ಪಂಚಭೂತೇಶ್ವರನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ,
ಈ ಕ್ಷೇತ್ರದಲ್ಲಿ ಸುಮಾರು 3-4 ವರ್ಷಗಳ ಹಿಂದಿನಿಂದಲೂ ಕೂಡ ನಮ್ಮೊಳಗಡೆ ಒಂದು ಚಿಂತನೆ ಬರ್ತಾ ಇತ್ತು. ಚಿಂತನೆ, ಒಂದು ಬೇಸಿಗೆ ರಜೆಯಲ್ಲಿ ಶ್ರೀರಂಗಪಟ್ಟಣ ಟೌನಲ್ಲಿ ನನ್ನ ಶಿಷ್ಯ ಒಬ್ಬ ಇದೇ ಬೇಸಿಗೆ ರಜೆಯಲ್ಲಿ ಹಾವು ಕಚ್ಚಿ ತೀರೋದ. ಅವತ್ತಿನಿಂದಲೂ ಕೂಡ ನನ್ನ ಮನಸ್ಸೊಳಗಡೆ ಅರಿವಿಲ್ಲದೆ ಜೀವವನ್ನೇ ಕಳುವಂತ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆ ಹೇಗೆ ದಾರಿ ಸಿಗ್ಬೋದು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಮ್ಮ ಸದ್ಗುರುಗಳಾದ ಮಾದೇಶ್ ಗುರುಜಿಗಳವ್ರನ್ನ ಬಜಿ ಮಾಡೋಣ ಅಂತಿದ್ದೀವಿ, ಸಂತೋಷವಾಗಿ ಮಾಡಿ ಮಕ್ಕಳ ಕಾರ್ಯಕ್ಕೆ ಒಂದಷ್ಟು ಮಕ್ಕಳನ್ನ ಕರೆದು ನಾನು ನೋಡಿದ್ವಿ. ಮಕ್ಕಳು ಹೊಂದ್ಕೊಳ್ತಾರೆ ಅಂತ ನಂಬಿಕೆನೂ ನನಗೆ ಬಂತು. ಮಧ್ಯೆ ಒಂದಿನ ತುಂಬಾ ನೋವಾಯ್ತು. ಏನಪ್ಪ ಈ ಉದ್ದೇಶ ಏನು ಅಂದ್ರೆ, ನಿಮ್ಮೊಳಗಿರತಕ್ಕಂಥ ನಿಮ್ಮ ಹಾಗೆ ಇದ್ದಾಗ ನಾಡ ತಪ್ಪುಗಳು ಈಗಾಗಲೇ ಬೆಳಿಗ್ಗೆ ಇದ್ದರೂ ಕೂಡ ಹೇಳಿದ್ರೆ ಮಕ್ಕಳು ಯಾವ ತಪ್ಪು ಯಾವುದು ಸರಿ ಮಾಡೋ ಕೆಲಸದ ಪದ್ಧತಿಗಳಲ್ಲೇ ತಪ್ಪುಗಳನ್ನ ತಿಂತ ಬರ್ತಾ ಇದ್ದೀನಿ. ಮಕ್ಕಳು ಸ್ವತಃ ನಾನು ಬದುಕಬಲ್ಲೆ, ನಾನು ಮಾತಾಡಬಲ್ಲೆ, ಮಾತನಾಡುವಾಗ ಬೇರೆಯವರಿಗೆ ನೋವಾಗದ ರೀತಿ ಮಾತಾಡಬೇಕು, ನನ್ನ ಜವಾಬ್ದಾರಿ ಏನು, ಇಂಥದನ್ನ ಪ್ರತಿ ಮಗುಗೆ ಕಲಿಸ್ಬೇಕು ಅನ್ನೋದು ಈ ಒಂದು ಆಯೋಜನೆಯ ಎಲ್ಲರ ಸಹಕಾರದ ತುಂಬ ಮನಸ್ಸಿನ ತುಂಬ ಹೃದಯದ ಮಾತು. ಇಂಥ ಒಂದು ಅನುಕೂಲತೆಗಳನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಮಕ್ಕಳು ಬರಲಿ, ಈ ಪಡ್ಕೊಳ್ಳಿ. ನಮ್ಮ ಕೈಯಿಂದ ದೇವರು ನಮಗೆ ಎಷ್ಟು ತಿಳುವಳಿಕೆ ಕೊಡ್ತಾನೋ ಅಷ್ಟು ತಿಳುವಳಿಕೆನ ಮಕ್ಕಳೊಳಗೆ ತುಂಬಿ ಆ ಮಕ್ಕಳ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಒಂದಷ್ಟು ಬದಲಾವಣೆ ಆಗಿದಾರಪ್ಪ ಅಂತ ಅನ್ನೋ ಒಂದು ಭಾವನೆ ಬರಲಿ ಅಂತ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಅಂತ ತಿಳುವಳಿಕೆಯಲ್ಲಿ ಮಾತ್ರ ತುಂಬಕ್ಕಾಗಲ್ಲ, ಅಲ್ಲಿ ಮನರಂಜನೆನೂ ಕೂಡ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಬೆಳಿಗ್ಗೆ 5:30 ರಾತ್ರಿ 10:30 2 ಗಂಟೆಗಳ ಕಾಲ ಮಕ್ಕಳು ಮಲಗುವಂತ ವ್ಯವಸ್ಥೆಯನ್ನು ಮಾಡಿ ಗುರುಗಳ ಮಾರ್ಗದರ್ಶನದಂತೆ ಇವತ್ತು ಈ ಶಿಬಿರವನ್ನ ಪ್ರಾರಂಭ ಮಾಡಿದ್ದೇವೆ. ಇದೆ, ಗೌರಿ ಇದೆ, ಇಂಥ ಒಂದು ಎಲ್ಲ ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ರಿಂದ ನಮ್ಮ ಅಭಿವೃದ್ಧಿಗೆ ಏನ್ ಬೇಕು ನಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥದ್ದು. ಅಂತ ಒಂದು ಹಸ್ತವನ್ನ ಉಚ್ಚಿ ಕಣ್ಣಿಗೆ ಒತ್ಕೊಂಡು ಆಮೇಲೆ ಮಕ್ಕವನ್ನು ಕಣ್ಣಲ್ಲಿ ಆ ಕರವನ್ನ ನೋಡಿ ಅಂತಕ್ಕಂಥದ್ದು. ಹಸ್ತವನ್ನ ನೋಡಿದ್ರೆ ನಮ್ಮ ಎಲ್ಲಾ ಗುರಿಗಳು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಎಲ್ಲ ಅಭಿವೃದ್ಧಿಗಳು ಸಹಿತ ನಮ್ಮ ಕೈಯಲ್ಲೇ ಇದೆ, ನಮ್ಮ ಹಸ್ತದಲ್ಲೇ ಇದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ತಗೋಬೇಕು ಅಂತಕ್ಕಂಥದ್ದನ್ನೇ ನಮಗೆ ತಿಳಿದಿಲ್ಲ. ಅದು ತಿಳಿಸಕ್ಕಂಥದ್ದೇ ಈ ಯಾವ ಶಿಬಿರಗಳು ಮಾಡ್ತಾ ಇದೆ ಅಂತಕ್ಕಂಥದ್ದು. ಓದೋದ್ರ ಜೊತೆಯಲ್ಲಿ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಭಾರತೀಯ ಸನಾತನ ಧರ್ಮದಲ್ಲಿ ಅದರಲ್ಲೂ ಮನುಷ್ಯನಾಗಿ ಹೇಗೆ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಸೂತ್ರಗಳು ನಮ್ಮ ಹಿರಿಯರು ಋಷಿ ಮುನಿಗಳು ಕೊಟ್ಟೋಗಿದ್ದಾರೆ. ಆ ಸೂತ್ರಗಳನ್ನ ಇಲ್ಲಿ ಹೇಳ್ಕೊಡ್ಲಿಕ್ಕಾಗ್ತದೆ, ಎಷ್ಟಾಗತ್ತೆ ಅಷ್ಟು ಹೇಳ್ಕೊಡ್ತಾರೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಮನುಷ್ಯ ವಿದ್ಯೆಗಿಂತ ಹೆಚ್ಚಾಗಿ ಅವನ ಗುಣಗಳೇನಿದೆ, ಭೌತಿಕ ಗುಣಗಳು, ಮಾನವೀಯ ಗುಣಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಇಂಥ ಒಂದು ಶಿಬಿರಗಳಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ನೀವೆಲ್ಲರೂ ಸಹಿತ ಈ ಶಿಬಿರಕ್ಕೆ ಪಾಲ್ಗೊಂಡಿದ್ದೀರಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿಬಿರವನ್ನ ಪಂಚಭೂತೇಶ್ವರ ಕ್ಷೇತ್ರದ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ ಶಿಬಿರಗಳಿಂದ ಏನಾಗ್ತಾ ಇದೆ ಅಂತಂದ್ರೆ, ನಿಮ್ಮಲ್ಲಿ ಹಲವಾರು ವಿಚಾರಗಳನ್ನ, ನಿಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ಹೊರ ತೆಗೀತಕ್ಕಂಥ ಕೆಲಸವನ್ನ ಈ ಶಿಬಿರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಒಳ್ಳೆ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ಇವತ್ತಿನ ಮಕ್ಕಳು ಮುಂದಿನ ಹೆಜ್ಜೆಗಳು. ಆ ಮಕ್ಕಳನ್ನ ನಾವು ಸುಸಂಸ್ಕೃತವಾಗಿ ಬೆಳೆಸೋದ್ರ ಮುಖಾಂತರ ಸದೃಢವಾದಂತ ಸಮಾಜವನ್ನ ಕಟ್ಟಿ ಅದನ್ನ ಬೆಳೆಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಪಂಚಭೂತೇಶ್ವರ ಕ್ಷೇತ್ರ ಮಾಡ್ತಾ ಇರತಕ್ಕಂಥದ್ದು ಪ್ರಶಂಸನೀಯ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಪರಿಪೂರ್ಣ ನಮ್ಮ ಹರಿಯರ ಪರಮಾತ್ಮರನ್ನ ಇಷ್ಟೆಲ್ಲ ಮಾರ್ಗ ಕೊಟ್ಟಂತ, ಇಷ್ಟೆಲ್ಲ ಅವಕಾಶ ಕೊಟ್ಟಂತ ನಮ್ಮೆಲ್ಲ ತಪ್ಪುಗಳನ್ನ ತಿದ್ದಿ ದಾರಿ ಕೊಟ್ಟಂತ ಸದ್ಗುರು ವಿದ್ಯಾನಂದ ತೀರ್ಥರ ಪಾದಾರಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದಗಳನ್ನು ಬಂದಂತ ಹೆಣ್ಣೆಕೆರೆ ವೇದಿಕೆ ಎಲ್ಲ ಗಣ್ಯರನ್ನ ಗೌರವಿಸುತ್ತಾ ಈ ಕಾರ್ಯಕ್ರಮದ ಎಲ್ಲ ಆಗುವವರಿಗೆ ಕಾರಣಕರ್ತಾದಂತಹ ಪುರಾಣಿ ಮಕ್ಕಳಿಗೆ ಶುಭ ಕೋರುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂತಹ
ಎಲ್ಲ ಪತ್ರಿಕಾ ಮಾಧ್ಯಮಗಳನ್ನು ಗೌರವಿಸುತ್ತಾ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮೂಡಿಬರಲಿ ಎಂದು ಆಶೀರ್ವಾದವನ್ನು ನಮ್ಮೆಲ್ಲ ಗುರುಗಳಿಗೆ ಗುರುಗಳ ಪಾದಾರಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮ ನಾವಿಟ್ಟ ಗುರಿ ಮತ್ತೆ ನಿಮ್ಮ ಭವಿಷ್ಯವನ್ನ ಮಾರ್ಪಾಡು ಮಾಡಲಿಕ್ಕೆ ನಾವು ಹಾಕಿದಂತ ಯೋಜನೆ ಸಂಪೂರ್ಣವಾಗಿ ಅದು ಯಶಸ್ವಿಯಾಗಿ ಅಂತ ಭಗವಂತನ ಪಾದಾರದಲ್ಲಿ ಅರ್ಪಣೆ ಮಾಡಿ ಈ ಮಾತಾಡುವ ಅವಕಾಶ ಬಂದ ಈ ಸಭೆಗೆ ಮತ್ತೆ ಎಲ್ಲರಿಗೂ ನಮಸ್ಕಾರವನ್ನು ಅರ್ಪಣೆ ಮಾಡಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಭಾರತ ಸೇವಾದಳ ಮಂಡ್ಯ ಜಿಲ್ಲೆ ಮಂಡ್ಯ ಅವರ ಸಹಯೋಗದೊಂದಿಗೆ ವಸತಿ ಸಹಿತ ಉಚಿತ ಬೇಸಿಗೆ ಶಿಬಿರವನ್ನ 1 ತಿಂಗಳ ಕಾಲ ಸುಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ 12/4/2024 ಇಂದು ಉದ್ಯುಕ್ತವಾಗಿ ಚಾಲನೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ. ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯಾನುಭವ ಮಂತ್ರಾಲಯ ತಾಣವೇ ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯಾನುಭವ ಮಂತ್ರಾಲಯ ದರ್ಶನವೇ ದಿವ್ಯಾನುಭವ. ಕೆಲಸಕ್ಕೆ ಹೋಗ್ಬೇಕು ಅಂತ ಅಷ್ಟು ಬಿಟ್ರೆ ಒಳ್ಳೆಯದಾಗಿ ನೀನು ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ನಮಗೆ ಕೊಡೋದ್ರಲ್ಲಿ ನಮ್ಮ ಸರ್ಕಾರಗಳು ಹಿಂದುಳಿದಿದ್ದಾವೆ. ಆದ್ರೆ ನಾವೆಲ್ಲರೂ ಇಂಥ ಒಂದು ಕ್ಷೇತ್ರಗಳಲ್ಲಿ ಬಂದಾಗ ಶಿಕ್ಷಣವನ್ನು ಹೊರತುಪಡಿಸಿ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ನಮ್ಮಲ್ಲಿ ಆಗ್ಬೇಕು ಅಂತಕ್ಕಂಥದ್ದು. ಭೌತಿಕ ಅಭಿವೃದ್ಧಿ ನಮ್ಮಲ್ಲಿ ಆದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನ ಸದೃಢವಾಗಿರ್ತಕ್ಕಂಥ ದೇಶವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲರೂ ತಿಳ್ಕೋಬೇಕು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಆ ಕಡೆ ಬನ್ನಿ. ದಶಿಶೂರು ಅಲ್ಲೇ ಇರು ನಿಂತ್ಕೊಂಡು ಬಂದೆ ನಾನು